ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತೇಳಿ ನಿಮಗೆ ಸುಮಾರು 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅದೇ ರೀತಿ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತೇಳಿ 2 ಅಂಕದ ಮತ್ತೊಂದು ಪ್ರಶ್ನೆ ಬರುತ್ತೆ. ಟೋಟಲ್ ಇಲ್ಲಿ 6 ಅಂಕಗಳಿಗೆ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದರೆ 2024-25 ಮೇನ್ ಎಕ್ಸಾಮಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಈ ಒಂದು ಗ್ರಾಮರ್ ರೂಲ್ಗಳೇನಿದಾವೋ ನಿಮ್ಮ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗಳ ಒಂದು ಪ್ರಶ್ನೆಗಳಿಗೆ ಈ ರೂಲ್ಸ್ಗಳು ಹೆಲ್ಪ್ ಮಾಡ್ತವೆ. ಸೊ ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವೆಶನ್ ನೋಡಿ, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಆರ್ಟಿಕಲನ್ನು ಫಿಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕು ಅಂದರೆ ಏನು ಬ್ಲ್ಯಾಂಕ್ ಕೊಟ್ಟಿರ್ತಾರೋ ಅದರ ನೆಕ್ಸ್ಟ್ ವರ್ಡನ್ನು ನಾವು ಕ್ಲೀನಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ಗಮನಿಸಿ, ಟಾಲೆಸ್ಟ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿರ್ತಕ್ಕಂತಹ ಅಡ್ಜೆಕ್ಟಿವ್ ಆಗಿದೆ ಅಲ್ವಾ, ಸೂಪರ್ಲೇಟಿವ್ ಡಿಗ್ರಿ. ಸೊ ಟಾಲೆಸ್ಟ್, ಶಾರ್ಟೆಸ್ಟ್, ಫಾಸ್ಟೆಸ್ಟ್, ಈ ರೀತಿ ಬಿಗ್ಗೆಸ್ಟ್ ಇರ್ತಕ್ಕಂತಹ ಪದಗಳೆಲ್ಲವೂ ಕೂಡ ಸೂಪರ್ಲೇಟಿವ್ ಡಿಗ್ರಿ ಆಗಿರ್ತವೆ. ಸೊ ಈ ರೀತಿ ಸೂಪರ್ಲೇಟಿವ್ ಡಿಗ್ರಿ ಇತ್ತಪ್ಪ ಅಂದರೆ ನೀವು ಅಂತಹ ಸಂದರ್ಭದಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್, ಲವ್ ಎವ್ರಿಥಿಂಗ್ ಆ್ಯಂಡ್ ಫೇರ್ ಈಸ್ ವಾರ್ ಇನ್ ಅಂತ ಇದೆ. ಇದನ್ನು ರೀಅರೇಂಜ್ ಮಾಡಿ ಅಂತೇಳಿ ಕೇಳಿದರೆ, ಅಂದರೆ ಇಲ್ಲಿ ಸೆಗ್ಮೆಂಟ್ಸ್ ಏನಿದಾವೋ ಒಂದೊಂದೇ ಪದಗಳನ್ನು ಒಂದೊಂದು ಪಾರ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ರೀಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರೀಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಎವ್ರಿಥಿಂಗ್ ಅಂತಕ್ಕಂಥದ್ದು ಬರುತ್ತೆ. ಎವ್ರಿಥಿಂಗ್ ಈಸ್ ಸೆಕೆಂಡ್ ಒನ್, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಆ್ಯಂಡ್ ವಾರ್. ಸೊ ಈ ರೀತಿ ಬರಬೇಕು ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ. ಇನ್ನು ಥರ್ಡ್ ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡಾನ್ಸರ್ ಅಂತ ಇದೆ. ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸಬ್ಜೆಕ್ಟನ್ನು ಗಮನಿಸಿ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೋಡ್ಕೊಂಬಿಡಿ. ಒನ್ ಆಫ್ ಮೈ ಡ್ಯಾಶ್ ಅಂತ ಬಂದಾಗ ಇಲ್ಲಿ ಫ್ರೆಂಡ್ಸ್ ಅಂತ ಇರುತ್ತೆ, ಅಥವಾ ಒನ್ ಆಫ್ ಮೈ ರಿಲೇಟಿವ್ಸ್ ಅಂತ ಇರ್ಬೋದು. ಈ ರೀತಿ ಬಂದಾಗ ನೀವು ಯಾವಾಗಲೂ ಕೂಡ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ಬಳಸಬೇಕು. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂದರೆ ನನ್ನ ಗೆಳೆಯರಲ್ಲಿ ಒಬ್ಬ ಅಂತಕ್ಕಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ಸಿಂಗ್ಯುಲರ್ ಆಗಿರೋ ಕಾರಣ ನಾವು ಈಜನ್ನು ಫಿಲ್ ಮಾಡಬೇಕು. ಇನ್ನು ಫೋರ್ತ್ ಕ್ವೆಶನ್, ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಇದೆ. ಇಲ್ಲಿ ಹೆಲ್ಪ್ ಅಂತಕ್ಕಂತಹ ವರ್ಬನ್ನು ಏನು ಕೊಟ್ಟಿದ್ದಾರೋ ಅದರ ಅಪ್ರಾಪ್ರಿಯೇಟ್ ಫಾರ್ಮನ್ನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯ ಒಂದು ಪ್ರಶ್ನೆ ಏನಿರುತ್ತೋ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಬಂದಾಗ, ಈಗ ಒಂದು ಕ್ರಿಯಾಪದಕ್ಕೆ ಯಾವ್ಯಾವೆಲ್ಲ ರೂಪಗಳಿರ್ತವೆ ನೋಡೋಣ. ಹೆಲ್ಪ್ ಅಂತಕ್ಕಂತಹ ಒಂದು ಕ್ರಿಯಾಪದ ಏನಿದೆನೋ ಇದನ್ನು ನಾವು ಹೆಲ್ಪ್ಸ್ ಅಂತ ಬರಿಬೋದು, ಹೆಲ್ಪ್ಡ್ ಅಂತ ಬರಿಬೋದು ಮತ್ತು ಹೆಲ್ಪಿಂಗ್ ಅಂತ ಬರಿಬೋದು. ಸೊ ಈ ಒಂದು 4 ಕ್ರಿಯಾಪದದ ರೂಪಗಳಿರ್ತವೆ. ಇವುಗಳಲ್ಲಿ ಯಾವ ಫಾರ್ಮಿಲಿ ಸೂಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬರಿಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಇದೊಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಗಮನಿಸಿ, ಗಾಡ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಈ ರೀತಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ಆಗ ನಾವು ಬಳಸ್ತಕ್ಕಂತಹ ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕಾಗತ್ತೆ. ಸೊ ಇಲ್ಲಿ ಹೆಲ್ಪ್ ಇರೋದನ್ನು ಹೆಲ್ಪ್ಸ್ ಅಂತೇಳಿ ಬರಿಬೇಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತೇಳಿ. ಇನ್ನು ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಒಂದು ಕ್ವೆಶನನ್ನು ನೋಡೋಣ. ಇಲ್ಲೂ ಕೂಡ 4 ಪ್ರಶ್ನೆಗಳಿದ್ದಾವೆ. ಸವಿತಾ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಇದೆ. ಇಲ್ಲೂ ಕೂಡ ಆರ್ಟಿಕಲನ್ನು ಫಿಲ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಬ್ಲ್ಯಾಂಕ್ ಆದಮೇಲೆ ಇರ್ತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ನೋಡಿ, ಇಂಟ್ರೆಸ್ಟಿಂಗ್ ಈದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಅಂತಕ್ಕಂಥದ್ದು ಒಂದು ಸ್ವರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಸ್ವರದ ಸೌಂಡ್ ಬಂದರೆ ಅದಕ್ಕಿಂತ ಮೊದಲು ನಾವು ಆ್ಯನ್ ಅಂತಕ್ಕಂತಹ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ ವಿದ್ಯಾರ್ಥಿಗಳೇ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸವಿತಾ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಪರ್ಸನ್. ಸೊ ನೀವೇನು ಮಾಡಬೇಕು, ಈ ಫಸ್ಟ್ ಸೌಂಡನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಸೆಕೆಂಡ್ ಒನ್, ಡ್ಯಾಶ್ ಆರ್ ನ್ಯೂಮರಸ್ ಇನ್ ಲ್ಯಾಂಗ್ವೇಜಸ್ ಇಂಡಿಯಾ ದೇರ್ ಅಂತ ಇದೆ. ಇಲ್ಲಿ ಕೂಡ ಅಷ್ಟೇ ದ ಜಂಬಲ್ಡ್ ಸೆಗ್ಮೆಂಟ್ಸ್ ಇದ್ದಾವೆ, ಅವುಗಳನ್ನು ರೀಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಗಮನಿಸಿ, ದೇರ್ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ. ದೇರ್ ಆರ್ ನ್ಯೂಮರಸ್
ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಸೊ ಈ ರೀತಿ ಬರುತ್ತೆ ಸೆಂಟೆನ್ಸ್. ದೇರ್ ಆರ್ ನ್ಯೂಮರಸ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಥರ್ಡ್ ಕ್ವಶನ್, ದ ಪ್ರಾಬ್ಲಮ್ ಆಫ್ ದ ಪೀಪಲ್ ಡ್ಯಾಶ್ ಸಾಲ್ವ್ಡ್ ಈಸಿಲಿ ಬೈ ದ CO ಅಂತ ಇದೆ. ಇದು ಕೂಡ ಅಷ್ಟೇ ಅಪ್ರೋಪ್ರಿಯೇಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ದ ಪ್ರಾಬ್ಲಮ್ ಆಫ್ ದ ಪೀಪಲ್, ನೋಡಿ ದ ಪ್ರಾಬ್ಲಮ್ ಆಫ್ ದ ಪೀಪಲ್, ಪ್ರಾಬ್ಲಮ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ನಾವು ಈಸನ್ನು ತೆಗೆದುಕೊಳ್ಬೇಕಾಗತ್ತೆ. ಆರ್ ಅನ್ನೋದು ಪ್ಲೂರಲ್ ಇದ್ದರೆ ತೆಗೆದುಕೊಳ್ಬಹುದಾಗಿತ್ತು, ಬಟ್ ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ಈಸ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ವೆನ್ ದ ಫೋನ್ ರ್ಯಾಂಗ್ ಐ ಡ್ಯಾಶ್ ಟೇಕ್ ಬಾತ್ ಅಂತ ಇದೆ. ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಇದೆ. ನೋಡಿ, ವೆನ್ ದ ಫೋನ್ ರ್ಯಾಂಗ್, ಫೋನು ರಿಂಗ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಏನು ಮಾಡ್ತಾ ಇದ್ದೆ ನೋಡಿ. ಆಗ ಈ ಒಂದು ಕೆಲಸ ಏನಾಗುತ್ತೆ ಅಂದರೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಐ ವಾಸ್ ಬರುತ್ತೆ ಇಲ್ಲಿ. ಕಂಟಿನ್ಯೂಸ್ ಮಾಡಬೇಕಂದ್ರೆ ಐ ವಾಸ್ ಟೇಕಿಂಗ್ ಬಾತ್ ಅಂತೇಳಿ ಫಿಲ್ ಮಾಡಬೇಕು. ಇನ್ನು ಮೂರನೇ ಪ್ರಶ್ನೆ ಪತ್ರಿಕೆಯ ಒಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ದ ಕೋಚ್ ಈಸ್ ಆಂಗ್ರಿ ಡ್ಯಾಶ್ ಹೀಸ್ ಪ್ಲೇಯರ್ಸ್ ಅಂತ ಇದೆ. ಇಲ್ಲಿ ವಿದ್ಯಾರ್ಥಿಗಳೇ ಪ್ರಿಪೋಸಿಷನನ್ನು ಫಿಲ್ ಮಾಡಲಿಕ್ಕೆ ಹೇಳಿದ್ದಾರೆ. ದ ಕೋಚ್ ಈಸ್ ಆಂಗ್ರಿ ವಿತ್ ಅಂತಕ್ಕಂಥದ್ದು ಸರಿಯಾಗುತ್ತೆ ಇಲ್ಲಿ. ದ ಕೋಚ್ ಈಸ್ ಆಂಗ್ರಿ ವಿತ್ ಹೀಸ್ ಪ್ಲೇಯರ್ಸ್. ರಿಅರೇಂಜ್ ದ ಅಬೌವ್ ಸೆಗ್ಮೆಂಟ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸ್ಬೋದು, ಫಸ್ಟ್ ಬರ್ತಕ್ಕಂಥದ್ದು ವೆರೈಟಿ ಅಂತಕ್ಕಂಥದ್ದು. ವೆರೈಟಿ ಈಸ್ ದ ಸ್ಪೈಸ್ ಆಫ್ ಲೈಫ್, ಈ ರೀತಿ ಬರಬೇಕು. ವೆರೈಟಿ ಈಸ್ ದ ಸ್ಪೈಸ್ ಆಫ್ ಲೈಫ್ ಅಂಥೇಳಿ ನಮ್ಮ ಜೀವನದಲ್ಲಿ ವೆರೈಟಿ ಅಂತಕ್ಕಂಥದ್ದು ಇರಲೇಬೇಕು ಅಂತಕ್ಕಂಥ ಒಂದು ಮೀನಿಂಗನ್ನು ಇದು ಕೊಡ್ತಾ ಇದೆ. ಥರ್ಡ್ ಒನ್, ದ ಲಿಸ್ಟ್ ಆಫ್ ಐಟಮ್ಸ್ ಆನ್ ದ ಟೇಬಲ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮಾಡಿದ್ದಾರೆ, ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥದ್ದು. ದ ಲಿಸ್ಟ್ ಅಂತ ಇದೆ ನೋಡಿ, ದ ಲಿಸ್ಟ್ ಆಫ್ ಐಟಮ್ಸ್. ಇಲ್ಲಿ ಐಟಮ್ಸನ್ನು ನೋಡಿಕೊಂಡು ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ ದ ಲಿಸ್ಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ದ ಲಿಸ್ಟ್ ಆಫ್ ಐಟಮ್ಸ್, ಆ ಒಂದು ಅನೇಕ ಐಟಮ್ಸ್ಗಳೇನಿದಾವೋ ಅವುಗಳ ಲಿಸ್ಟ್ ಅಂತೇಳಿ. ಸೊ ಇದು ಸಿಂಗ್ಯುಲರ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಸಿಂಗ್ಯುಲರ್ ಇದೆ ಅಂದರೆ ಅಲ್ಲಿ ನಾವು ಈಸನ್ನು ಫಿಲ್ ಮಾಡ್ತೇವೆ. ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಟೇಬಲ್ ಅಂತೇಳಿ. ಫೋರ್ತ್ ಒನ್, ಯು ಡ್ಯಾಶ್ ಎ ಗುಡ್ ಜಾಬ್ ಎಸ್ಟರ್ಡೇ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಅಂತ ಇದೆ. ಇಲ್ಲಿ ನೋಡಿ ಎಸ್ಟರ್ಡೇ ಅಂತ ಇದೆ, ಅಂದರೆ ಇದು ಪಾಸ್ಟಲ್ಲಿ ನಡೆದಂತಹ ಘಟನೆ ಆಗಿರುತ್ತೆ. ಸೊ ಇಲ್ಲಿ ಡೂನ ಒಂದು ಪಾಸ್ಟ್ ಟೆನ್ಸ್ ಫಾರ್ಮನ್ನು ಫಿಲ್ ಮಾಡಬೇಕು. ಸೊ ಡಿಡ್ ಅಂತಕ್ಕಂಥದ್ದು ಡೂನ ಫಾಸ್ಟ್ ಟೆನ್ಸ್ ಫಾರ್ಮ್ ಆಗಿರುತ್ತೆ. ಸೊ ಯು ಡಿಡ್ ಎ ಗುಡ್ ಜಾಬ್ ಅಂಥೇಳಿ. ಇನ್ನು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, 2 ಅಂಕಗಳಿಗೂ ಕೂಡ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಯಾವ ಒಂದು ಗ್ರಾಮರ್ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೈ ಮದರ್ ಸೆಲ್ಡಮ್ ಗೋಸ್ ಟು ಪಾರ್ಟೀಸ್ ಅಂತ ಇದೆ. ಇಲ್ಲಿ ಕ್ವಶನ್ ಟ್ಯಾಗನ್ನು ಫಿಲ್ ಮಾಡಿ ಅಂತ ಕೇಳ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಏನಿದೆನೋ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಅಂದರೆ ಇಲ್ಲಿ ಸೆಲ್ಡಮ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಆ ಸೆಲ್ಡಮ್ ಅನ್ನೋ ಪದ ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂಥದ್ದು ಆಗಿದೆ. ಸೊ ಈ ರೀತಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಆಗ ಏನು ಮಾಡಬೇಕು ಅಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೈ ಮದರ್ ಅನ್ನೋದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ಪ್ರನೌನ್ ಯಾವುದಾಗುತ್ತೆ ಮೊದಲಿಗೆ ನೋಡ್ಕೊಳ್ಳೋಣ. ಶಿ ಅಂತ ಆಗುತ್ತೆ. ಈಗ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು ಆರಂಭದಲ್ಲಿ. ಇಲ್ಲಿ ನೋಡಿ ಗೋಸ್ ಅಂತಕ್ಕಂತಹ ಒಂದು ವರ್ಬ್ ಕೊಟ್ಟಿದ್ದಾರೆ. ಸೊ ಗೋಸ್ ಇದ್ದರೆ ನಾವು ಡೂ ಅನ್ನು ತೆಗೆದುಕೊಂಡು ಅಥವಾ ಡಸ್ ಅಂತೇಳಿ ಮಾಡ್ಕೋಬೇಕು. ಡಸ್ ನೋಡಿ, ಡೂಗೆ ES ಸೇರಿಕೊಂಡು ಡಸ್ ಅಂತ ಆಗುತ್ತೆ ಇಲ್ಲಿ ಗೋಸ್ ಇರೋದ್ರಿಂದ. ಸೊ ಡಸ್ ಅಂತ ತೆಗೆದುಕೊಳ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಡಸ್ ಮತ್ತು ಇದಕ್ಕೆ ನಾಟನ್ನು ಸೇರಿಸೋ ಹಾಗಿಲ್ಲ, ಯಾಕಂದರೆ ಸೆಲ್ಡಮ್ ಅನ್ನೋದು ನಾಟ್ ಅಂತಕ್ಕಂತಹದ್ದಕ್ಕೆ ಒಂದು ಸೂಟಬಲ್ ಆಗಿರೋ ಪದ ಅದಾಗಿರುತ್ತೆ, ಸಿಮಿಲರ್ ಮೀನಿಂಗನ್ನು ಹೊಂದಿರುತ್ತೆ. ಹಾಗಾಗಿ ಡಸ್, ಇನ್ನು ಸಬ್ಜೆಕ್ಟ್ ನೋಡಿ ಶಿ ಇತ್ತಲ್ವ, ಅದನ್ನು ತೆಗೆದುಕೊಳ್ತೇವೆ ಡಸ್ ಶಿ ಅಂಥೇಳಿ, ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡಿ, ಮನೋಜ್ ಹ್ಯಾಸ್ ಚೂಸನ್ ಎ ಕ್ಲಾಸಿಕ್ ನಾವೆಲ್ ಅಂತ ಇದೆ. ಫ್ರೇಮ್ ಎ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ದ ಆನ್ಸರ್ ಅಂತ ಇದೆ. ಸೊ ಇಲ್ಲಿ ಕ್ಲಾಸಿಕ್ ನಾವೆಲ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಇಲ್ಲಿ ನೋಡಿ ವಾಟ್ ಅಂತಕ್ಕಂತಹ ಕ್ವಶನಿಂಗ್ ವರ್ಡನ್ನು ತೆಗೆದುಕೊಳ್ಬೇಕಾಗುತ್ತೆ. ವಾಟ್ ಮತ್ತು ಇಲ್ಲಿರೋ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆನೋ ಅದನ್ನೇ ತೆಗೆದುಕೊಳ್ಳೋಣ. ವಾಟ್ ಹ್ಯಾಸ್ ಅಂತ ಆಗುತ್ತೆ, ಮತ್ತು ಸಬ್ಜೆಕ್ಟ್ ಏನಿದೆ ಮನೋಜ್ ಇದೆ. ವಾಟ್ ಹ್ಯಾಸ್ ಮನೋಜ್ ಚೂಸನ್ ಅಂತೇಳಿ ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ, ಮತ್ತು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕು. ವಾಟ್ ಹ್ಯಾಸ್ ಮನೋಜ್ ಚೂಸನ್.
ಇನ್ನು ಮತ್ತೊಂದು ಪ್ರಶ್ನೆ, ಸ್ಟೂಡೆಂಟ್ಸ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಡ್ಯೂರಿಂಗ್ ಎಕ್ಸಾಮ್ಸ್ ಅಂತ ಇದೆ. ಸೂಟಬಲ್ ಕ್ವಶನ್ ಟ್ಯಾಗನ್ನು ಇಲ್ಲೂ ಕೂಡ ಕೇಳಿದರೆ ನೋಡಿ, ಇಲ್ಲಿ ನಾಟ್ ಅಂತ ಇದೆ, ಅಂದರೆ ಸ್ಟೇಟ್ಮೆಂಟ್ ಏನಿದೆನೋ ನೆಗೆಟಿವ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಸ್ಟೂಡೆಂಟ್ಸ್ ಅಂತ ಸಬ್ಜೆಕ್ಟ್ ಏನಿದೆನೋ ಇದಕ್ಕೆ ನಾವು ಪ್ರೊನೌನ್ ದೇ ಅಂತೇಳಿ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಶುಡ್ ಅಂತಕ್ಕಂತಹ ಒಂದು ಮಾಡಲ್ ವರ್ಬ್ ಇದೆ, ಅದನ್ನೇ ತೆಗೆದುಕೊಳ್ಬೇಕು ಇಲ್ಲಿ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ. ಶುಡ್ ಅಂತ ಬರೆದುಕೊಂಡು, ಈಗ ನಾಟನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಬಿಕಾಸ್ ಆಲ್ರೆಡಿ ನಾಟ್ ಈಸ್ ದೇರ್ ಇನ್ ದ ಸ್ಟೇಟ್ಮೆಂಟ್. ಈಗ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸನ್ನು ದೇ ಅಂತೇಳಿ ಪ್ರನೌನ್ ಆಗಿ ಬರೆದುಕೊಳ್ತೇವೆ. ಶುಡ್ ದೇ ಈಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಕ್ವಶನ್. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್ ಅಂತ ಇದೆ. ಇಲ್ಲೂ ಕೂಡ WH ಕ್ವಶನನ್ನು ಫ್ರೇಮ್ ಮಾಡಲಿಕ್ಕೆ ಕೇಳಿದರೆ ನೋಡಿ, ಈ ರೀತಿ ಆರಂಭದಲ್ಲೇ ಏನು ಅಂಡರ್ಲೈನ್ ಮಾಡಲಾಗಿದೆ. ಸೊ ಇಲ್ಲೂ ಕೂಡ ವಾಟ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಂಡು ಇನ್ನು ಉಳಿದಿರ್ತಕ್ಕಂತಹ ಭಾಗವನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಇಲ್ಲೇನು ಚೇಂಜ್ ಆಗೋದಿಲ್ಲ. ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕಬೇಕು ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ, ಮಿಲಾಂಡಾಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತ ಇದೆ. ಇಲ್ಲಿ ಫ್ರೇಮ್ ಎ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್ ಅಂತ ಇದೆ. ಇಲ್ಲಿ ನೋಡಿ, ಮಿಲಾಂಡಾಸ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಹೂಸ್ ಅಂತಕ್ಕಂತಹ ಕ್ವಶನಿಂಗ್ ವರ್ಡನ್ನು ತೆಗೆದುಕೊಳ್ಬೇಕು. ಹೂಸ್ ಫಾದರ್ ಈಸ್ ಎ ಡಾಕ್ಟರ್ ಅಂತೇಳಿ ಕ್ವಶನ್ನ ಫ್ರೇಮ್ ಮಾಡ್ತೇವೆ. ಇನ್ನು ಸೆಕೆಂಡು ನೋಡಿ, ದ ಮೆಂಬರ್ಸ್ ಅಂಡರ್ಸ್ಟುಡ್ ದ ಸಿಚುವೇಶನ್ ಅಂತ ಇದೆ. ಚೇಂಜ್ ಇನ್ ಟು ಎ ಕ್ವಶನ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಮೇನ್ ವರ್ಬ್ ಅಂಡರ್ಸ್ಟುಡ್ ಅಂತ ಇದೆ, ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ಒಂದು ಸೆಂಟೆನ್ಸ್ ಆಗಿದೆ. ಸೊ ಈ ರೀತಿ ಪಾಸ್ಟ್ ಟೆನ್ಸಲ್ಲಿ ವರ್ಬ್ ಇದ್ದರೆ ನಾವು ಡಿಡ್ಡನ್ನು ತೆಗೆದುಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕು. ಡಿಡ್ ದ ಮೆಂಬರ್ಸ್, ಸಬ್ಜೆಕ್ಟ್ ಏನಿದೆ ದ ಮೆಂಬರ್ಸ್ ಇದೆ, ಅದನ್ನೇ ಬರೆದುಕೊಳ್ಳಿ. ದ ಮೆಂಬರ್ಸ್, ಡಿಡ್ ದ ಮೆಂಬರ್ಸ್ ಅಂಡರ್ಸ್ಟುಡ್ ಇರೋದನ್ನು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. V1ನಲ್ಲಿ ಬರಿಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಅಂತೇಳಿ ಪ್ರೆಸೆಂಟ್ ಫಾರ್ಮಲ್ಲಿ ಬರಿಬೇಕು. ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಗ್ರಾಮರ್ ಲೆಸನ್ಸ್ಗಳನ್ನು ತುಂಬ ಸಿಂಪಲ್ಲಾಗಿ ನೀವು ಕಲೀಲಿಕ್ಕೆ ಐ ವಿಲ್ ಟ್ರೈ ಟು ಹೆಲ್ಪ್. ಮತ್ತು ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅನಿಸಿದರೆ ಅಥವಾ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಆ ಟಾಪಿಕನ್ನು ತಿಳಿಸಿ. ಐ ವಿಲ್ ಟ್ರೈ ಟು ಡಿಸ್ಕಸ್ ದಟ್ ಟಾಪಿಕ್ ಇನ್ taking by some examples in upcoming videos. Thank you for watching and don't forget to hit the like button. Take care.